ಲೋಕಸಭೆ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಬಿಜೆಪಿ ಕಾಂಗ್ರೆಸ್ನಲ್ಲಿ ನಾನಾ ಲೆಕ್ಕಾಚಾರಗಳೇ ನಡೀತಾ ಇವೆ. ಕಾಂಗ್ರೆಸ್ ಅನ್ನ ಸೋಲಿಸೋದಕ್ಕೆ ಬಿಜೆಪಿ ಜೆಡಿಎಸ್ ಮೈತ್ರಿಯೊಂದಿಗೆ ಹೋರಾಡೋಕೆ ಪಣ ತೊಟ್ಟಿದೆ. ದೊಡ್ಡ ದೊಡ್ಡ ಕದನ ಕಲಿಗಳನ್ನ ಇಳಿಸೋ ಮೂಲಕ ಟಕ್ಕರ್ ಕೊಡಲು ಬಿಜೆಪಿ ಪ್ಲಾನ್ ಮಾಡ್ತಿದೆ. ಈ ಹೊತ್ತಿನಲ್ಲೇ ಲೋಕಸಮರಕ್ಕಿಳಿಯೋದಕ್ಕೆ ಮುಂದಾಗಿರುವಂತಹ ಸಂಸದೆ ಸುಮಲತಾ ಕ್ಷೇತ್ರದ ಬಗ್ಗೆ ಕಮಲಪಾಳ್ಯದಲ್ಲಿ ದೊಡ್ಡ ಲೆಕ್ಕಾಚಾರಗಳೇ ನಡೀತಾ ಇವೆ. ಇತ್ತ ಕಾಂಗ್ರೆಸ್ನಲ್ಲೂ ಕೂಡ ಟಿಕೆಟ್ ಸಮರ ಬಹಳ ಜೋರಾಗಿದೆ. ಒಕ್ಕಲಿಗ ನಾಯಕತ್ವದ ಪ್ರಾಬಲ್ಯಕ್ಕಾಗಿ ಬಿಜೆಪಿಯಲ್ಲಿ ಶೀತಲ ಸಮರ. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸುಮಲತಾ ಕಣಕ್ಕಿಳಿಸಲು ಪ್ಲಾನ್. ಬೆಂಗಳೂರು ಉತ್ತರ ಕ್ಷೇತ್ರ ಬಿಜೆಪಿ ಪಾಲಿನ ದೊಡ್ಡ ಶಕ್ತಿ. ಘಟಾನುಘಟಿ ನಾಯಕರೇ ಸ್ಪರ್ಧೆ ಮಾಡಿ ಅತಿ ಹೆಚ್ಚು ಅಂತರದಿಂದ ಗೆದ್ದಿರುವ ಕ್ಷೇತ್ರ. 8 ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವಂತಹ ಕ್ಷೇತ್ರದಲ್ಲಿ ಒಕ್ಕಲಿಗ ಮತಗಳೇ ನಿರ್ಣಾಯಕ. ಇದೇ ಕಾರಣದಿಂದಲೇ ಮಂಡ್ಯ ಟಿಕೆಟ್ಗಾಗಿ ಕಸರತ್ತು ನಡೆಸುತ್ತಿರುವಂತಹ ಸುಮಲತಾ ಮನವೊಲಿಸಿ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಅವಕಾಶ ನೀಡೋ ಬಗ್ಗೆಯೂ ಕೂಡ ಬಿಜೆಪಿಯಲ್ಲಿ ಚರ್ಚೆ ನಡೆಯುತ್ತಿದೆ. ಒಂದು ವೇಳೆ ಸಂಸದೆ ಸುಮಲತಾ ಮಂಡ್ಯ ಕ್ಷೇತ್ರ ತ್ಯಾಗ ಮಾಡ್ತೀನಿ ಅಂದ್ರೆ ಬೆಂಗಳೂರು ಉತ್ತರದಲ್ಲಿ ಅವಕಾಶ ನೀಡೋ ಬಗ್ಗೆ ಬಿಜೆಪಿ ಪಾಳ್ಯದಲ್ಲಿ ಚರ್ಚೆ ನಡೆಯುತ್ತಿದೆ. ಸಂಸದೆ ಸುಮಲತಾ ವಿಚಾರದಲ್ಲಿ ಬಿಜೆಪಿ ಎಚ್ಚರಿಕೆ ಹೆಜ್ಜೆಯನ್ನೇ ಇಡ್ತಿದೆ. ಒಂದು ಕಡೆ ಸಂಸದೆ ಸುಮಲತಾ ಅಂಬರೀಶ್ ಕೂಡ ಮುಖ್ಯ, ಇನ್ನೊಂದು ಕಡೆ ಮಂಡ್ಯದಲ್ಲಿ ದಳಪತಿಗಳ ಜೊತೆ ಸಮನ್ವಯವೂ ಮುಖ್ಯ ಆಗಿದೆ. ಈ ಕಾರಣದಿಂದ ಮಂಡ್ಯದಿಂದ ಬಿಜೆಪಿಯಿಂದ ಸುಮಲತಾಗೆ ಟಿಕೆಟ್ ಕೊಡಲು ಆಗದೆ ಇದ್ರೆ ಬೆಂಗಳೂರು ಉತ್ತರ ಕ್ಷೇತ್ರ ತೋರಿಸೋ ಮೂಲಕ ಒಕ್ಕಲಿಗರ ಪ್ರಾಬಲ್ಯವನ್ನ ಉಳಿಸಿಕೊಳ್ಳೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಇದೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಇವೆ. ಇಲ್ಲಿ ಒಕ್ಕಲಿಗ ಮತಗಳೇ ನಿರ್ಣಾಯಕವಾಗಿದೆ. ಬಿಜೆಪಿಯ ಪ್ರಬಲ ಕ್ಷೇತ್ರ ಕೂಡ ಹೌದು. ಒಕ್ಕಲಿಗ ಮುಸ್ಲಿಂ ಮತಗಳೇ ಫಲಿತಾಂಶವನ್ನ ನಿರ್ಧಾರ ಮಾಡುತ್ತವೆ. ಬರೋಬ್ಬರಿ 7 ಲಕ್ಷ ಒಕ್ಕಲಿಗ ಸಮುದಾಯದ ಮತಗಳು ಇವೆ. ಸುಮಾರು 5 ಲಕ್ಷ ಮುಸ್ಲಿಂ ಸಮುದಾಯದ ಮತಗಳು ಇದೆ. ಸುಮಾರು 6 ಲಕ್ಷ ಪರಿಶಿಷ್ಟ ಜಾತಿಯ ಮತಗಳು ಕೂಡ ಇವೆ. ಬಿಜೆಪಿ ಜೆಡಿಎಸ್ ದೋಸ್ತಿ ಬಳಿಕ ಅತಂತ್ರವಾಗಿದ್ದ ಸಂಸದೆ ಸುಮಲತಾ ಅಚ್ಚರಿಯ ಹೆಜ್ಜೆಯನ್ನೇ ಇಟ್ಟಿದ್ದಾರೆ. ಶತಾಯಗತಾಯ ಮಂಡ್ಯ ಕ್ಷೇತ್ರದಿಂದಲೇ ಬಿಜೆಪಿ ಟಿಕೆಟ್ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ನಿನ್ನೆಯಷ್ಟೇ ಪ್ರಧಾನಿ ಮೋದಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿಯಾಗಿ ಟಿಕೆಟ್ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಮಂಡ್ಯದ ಸ್ಥಳೀಯ ಬಿಜೆಪಿ ನಾಯಕರಿಂದಲೂ ಸುಮಲತಾಗೆ ಟಿಕೆಟ್ ಕೊಡುವಂತೆ ಒತ್ತಡ ಕೂಡ ಕೇಳಿ ಬಂದಿದೆ. ಸಿಟಿ ರವಿಗೆ ಟಿಕೆಟ್ ತಪ್ಪಿಸಲು ಬಿಜೆಪಿಯೊಳಗೆ ಷಡ್ಯಂತ್ರ. ಮತ್ತೊಂದು ಕಡೆ ಒಕ್ಕಲಿಗ ನಾಯಕತ್ವದ ಪ್ರಾಬಲ್ಯಕ್ಕಾಗಿ ಬಿಜೆಪಿಯಲ್ಲೇ ಕಾಳಗ ನಡೆಯುತ್ತಿದೆ. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಮಾಜಿ ಸಚಿವ ಸಿಟಿ ರವಿಯನ್ನ ಅಖಾಡಕ್ಕೆ ಇಳಿಸೋ ಬಗ್ಗೆ ಚರ್ಚೆ ಆಗಿದೆ. ಬೆಂಗಳೂರು ಶಾಸಕರು ಸಿಟಿ ರವಿಯನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ನಾನಾಗಿಯೇ ಟಿಕೆಟ್ ಕೇಳೋದಿಲ್ಲ, ಹೈಕಮಾಂಡ್ ಟಿಕೆಟ್ ನೀಡಿದ್ರೆ ಸ್ಪರ್ಧೆ ಮಾಡ್ತೀನಿ ಅಂತ ರವಿ ಶಾಸಕರಿಗೆ ಹೇಳಿದ್ದಾರೆ. ಆದ್ರೆ ಬಿಜೆಪಿಯಲ್ಲೇ ಸಿಟಿ ರವಿ ಬೆಂಗಳೂರು ರಾಜಕೀಯಕ್ಕೆ ಎಂಟ್ರಿ ಕೊಡದಂತೆ ತಡೆ ಯತ್ನ ಮಾಡಲಾಗಿದೆ. ಹೀಗಾಗಿಯೇ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಟಿವಿ ಸದಾನಂದ ಗೌಡರನ್ನ ಬೆಂಗಳೂರಿನ ನಾಯಕರು ಒತ್ತಾಯಿಸುತ್ತಿದ್ದಾರೆ. ಅತ್ತ ಗೋವಿಂದರಾಜನಗರದಲ್ಲಿ ವಿ ಸೋಮಣ್ಣ ಆಪ್ತರಾದ ಉಮೇಶ್ ಶೆಟ್ಟಿ ಮತ್ತು ಮಂಡಲ ಬಿಜೆಪಿ ಅಧ್ಯಕ್ಷ ವಿಶ್ವನಾಥ ಗೌಡ ಮಧ್ಯೆ ಪತ್ರ ಸಮರ ಏರ್ಪಟ್ಟಿದೆ. ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷರಿಗೆ ಮಂಡಲದ ಪದಾಧಿಕಾರಿಗಳ ಬದಲಿಸಲು ಉಮೇಶ್ ಶೆಟ್ಟಿ ಪತ್ರ ಬರೆದಿದ್ದಾರೆ. ಕಾಂಗ್ರೆಸ್ಗೆ ಕೋಲಾರ ಲೋಕಸಭಾ ಅಭ್ಯರ್ಥಿ ಆಯ್ಕೆ ಕಗ್ಗಂಟು. ಚಿನ್ನದ ನಾಡು ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಗುಂಪುಗಾರಿಕೆಯಿಂದ ಕಗ್ಗಂಟಾಗಿದೆ. 2 ಬಣದಿಂದಲೂ 2 ಹೆಸರನ್ನ ಸೂಚಿಸಲಾಗಿದೆ. ದಲಿತ ಮುಖಂಡನಿಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣ ಮಣೆ ಹಾಕ್ತಿದ್ರೆ ಅತ್ತ ಕೆಎಚ್ ಮುನಿಯಪ್ಪ ಬಣವೂ ಸಹ ಮುನಿಯಪ್ಪ ಹೆಸರಿನ ಜೊತೆಗೆ ಅಳಿಯ ಚಿಕ್ಕಪೆದ್ದಣ್ಣ, ಮಗ ನರಸಿಂಹರಾಜು ಹೆಸರು ಕೇಳಿ ಬರ್ತಿದೆ. ಯಾವ ಅಭ್ಯರ್ಥಿ ಆಯ್ಕೆ ಮಾಡಿದ್ರೂ ಬಣ ಬಡಿದಾಟ ನಡೆಯುವ ಸಾಧ್ಯತೆಯಿಂದ ಕೈ ಟಿಕೆಟ್ ಕಗ್ಗಂಟಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.